ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 6:30. ನಾನಿವಾಗ ಮನೆಗೆ ಒಂದು ಸ್ವಲ್ಪ ಪಾತ್ರೆ ಇದ್ವು ತೊಳೆದಿಡೋಣ ಅಂತ ತೊಳಿತಾ ಇದ್ದೀನಿ. ಅಂದರೆ 3 ಮನೆ ಕೆಲಸ ಮಾಡಿ ಬರ್ತೀನಲ್ವ, ಹಂಗಾಗಿ ಸ್ವಲ್ಪ ನಾನು ಮನೇಲಿ ರೆಸ್ಟ್ ಮಾಡ್ತಾ ಇದ್ದೀನಿ. ನಡುವೆ ಸ್ವಲ್ಪ ಯಾಕೋ ಕೈಯೆಲ್ಲ ಬಲಗೈ ಸಖತ್ತು ನೋಯ್ತೈತೆ. 3 ಮನೆ ಪಾತ್ರೆ ತೊಳೆಯೋದು ಮತ್ತು ಕಸಗಳು ಎಲ್ಲ ಮಾಡಿ ಬರಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಬಲಗೈ ಯಾಕೋ ಸ್ವಲ್ಪ ನೋವು. ಅದಕ್ಕೆ ಕೆಲಸ ಏನೂ ಮಾಡಿರಲಿಲ್ಲ. 4 ದಿವಸ ಬೇರೆ ಆಗಿತ್ತು. ಹಂಗಾಗಿ ಸ್ವಲ್ಪ ಯಾಕೋ ಕಾಲೆಲ್ಲ ಹಂಗಂಗೆ ನೋಯ್ತವೆ, ಒಂಥರ ಸುಸ್ತಾದಂಗೆ ಆಗೋದು. ಅದಕ್ಕೆ ನಾನು ಏನೂ ಜಾಸ್ತಿ ಮನೆ ಕೆಲಸ ಮಾಡಿರಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ನಿನ್ನೆ ರಥಸಪ್ತಮಿ ಇತ್ತು, ವಾರನೂ ಮಾಡೋಕ್ಕಾಗಲಿಲ್ಲ, ಪೂಜೆ ಏನೂ ಮಾಡೋಕ್ಕಾಗಲಿಲ್ಲ. ಹೆಂಗೆ ಪೂಜೆ ಮಾಡೋದು, ಅದಕ್ಕೆ ಪೂಜೆ ಏನೂ ಮಾಡಲಿಲ್ಲ. ಬಾಗಿಲು ಸಹ ನಾನು ತೊಳೆಯಲ್ಲ 5 ದಿವಸ 6 ದಿವಸದ ತನಕ. ನಾನು ಹೊಸ್ಲಿಗೂ ಸಹ ನೀರು ಹಾಕಲ್ಲ. ಆಮೇಲಿಂದ ಗಂಜಿ ಹಾಕ್ಬಿಟ್ಟು ಹೊಸ್ಲಿಗೆ ಗಂಜಿ ಹಾಕ್ಬಿಟ್ಟು ನಾನು ನೀರಿಗೆ ಗಂಜಿ ಬೆರೆಸ್ಕೊಂಡು ಹೊಸ್ಲು ತೊಳಿತೀನಿ. ಅದಕ್ಕೆ ನಾನೇನು ಮಾಡಿರಲಿಲ್ಲ. ಕೆಲಸ ಮುಗಿಸ್ಕೊಂಡು ಬಂದೆ. ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಬಂದು ಮೇಲ್ಗಡೆ ಬಟ್ಟೆ ಜಾಸ್ತಿ ಇದ್ವಲ್ಲ, ಬಟ್ಟೆ ಒಗೆಯೋಣ ಅಂತ ಹೋದೆ. ಸೋಪಿನ ಪುಡಿ ನೆನೆಹಾಕ್ಬಿಟ್ಟಿದ್ದೀನಿ. ಸೋಪಿನ ಪುಡಿಲಿ ಬಟ್ಟೆ ನೆನೆಹಾಕ್ಬಿಟ್ಟು ಸೋಪ್ ನೋಡಿದ್ರೆ ಇಷ್ಟಿತ್ತು. ಅದಕ್ಕೆ ಸೋಪ್ ತರೋಕ್ಕೂ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಇಲ್ಲೊಂದು ಅಂಗಡಿದಾವ ಅಣ್ಣ ಐತೆ, ಯಾವಾಗನ ಬೇಕು ಅಂದಾಗ ಪಾಪ ಸಾಲ ಕೊಡ್ತಾರೆ. ಆದರೂ ನನ್ನ ಮಗನಿಗೆ ಹೋಗಿ ಹೇಳಿದೆ, ನನ್ನ ಮಗನಿಗೆ ಬಟ್ಟೆ ಒಗಿಬೇಕು ಹೋಗಪ್ಪ ಸೋಪ್ ತಾಂಬ ಅಂತ ಅಂದರೆ, ಆ ಸೋಪ್ ಇಸ್ಕೊಂಬ ಅಂಕಲ್ ಕೊಡ್ತೀನಿ ಅಂತ ಅಂದರೆ ಹೋಗಲೇ ಇಲ್ಲ ಅವನು. ಅದಕ್ಕೆ ಬೇಜಾರಾಗೋಯ್ತು. ಎಲ್ಲ ನೆನೆಸಿದ ಬಟ್ಟೆ ಎಲ್ಲ ಹಂಗೆ ಬಗಿಟಲ್ಲಿ ಹಂಗೆ ತುಂಬಿಟ್ಬಿಟ್ಟು ಸ್ವಲ್ಪ ಸಾರಿಸೋ ಬಟ್ಟೆ ಕಾಲರ್ಸವು ಮತ್ತು ಸಾರಿಸೋ ಬಟ್ಟೆ ಮಾತ್ರ ಒಗೆದ್ಬಿಟ್ಟು ಇನ್ನು ಮಿಕ್ಕಿದ ಬಟ್ಟೆ ಎಲ್ಲ ಹಂಗೆ ನೆನೆಸ್ಬಿಟ್ಟು ಬಕೆಟ್ ತುಂಬಿ ಮೇಲ್ಗಡೆ ಇಟ್ಬಿಟ್ಟು ಸೀದಾ ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಅಂದರೆ 9 ಗಂಟೆಗೆ ಒಂದು ಮನೆ ಭಾಗ್ಯಕ್ಕವ್ರ ಮನೆ ಕೆಲಸ ಮುಗಿಸ್ಕೊಬಂದೆ. 11 ಗಂಟೆಗೆ ಒಂದು ಅಜ್ಜಿ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋಗೋಕ್ಕೆ ಟೈಮ್ ಆಗೋಯ್ತು. ನಾನೇನು ಮಾಡಿದೆ, ಹೋಗ್ಬಿಟ್ಟೆ ಕೆಲಸಕ್ಕೆ. ಬೇಜಾರಾಗೋಯ್ತು. ಸೋಪು ಇಸ್ಕೊಬಂದು ಕೊಡಲಿಲ್ಲ, ಬಟ್ಟೆನೂ ಆಗಲಿಲ್ಲ ಇವತ್ತು ಅಂದ್ಬಿಟ್ಟು ಮನೆಗೆ ಏನೂ ಮಾಡಲಿಲ್ಲ. ಬೇಜಾರಾಗ್ಬಿಟ್ಟು ಪಾತ್ರೆನೂ ತೊಳೆದಿಲ್ಲ, ಸ್ವಲ್ಪ ಇದ್ವು. ಅದಕ್ಕೆ ಹೋಗ್ಬಿಟ್ಟೆ ಅವ್ರ ಮಂತಕ್ಕೆ. ನನ್ನ ಮಗನಿಗೆ ಭಾಗ್ಯಕ್ಕ ತಿಂಡಿ ಕೊಟ್ಟು ಕಳಿಸಿತ್ತು, ಚಪಾತಿ ಮತ್ತು ಪಲ್ಯ ಕೊಟ್ಟು ಕಳಿಸಿತ್ತು. ಅದೇ ತಿನ್ಕೊಂಡ್ಲಿ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಮಾಡಿ ಇಟ್ಬಿಟ್ಟು ಹೋದೆ. ಸಾಂಬಾರು ಕೊಟ್ಟು ಕಳಿಸಿತ್ತು, ಅನ್ನ ಮಾಡಿ ಇಟ್ಬಿಟ್ಟು ಅವ್ನು 1 ಗಂಟೆ ಕೆಲ್ಸಕ್ಕೆ ಹೋಗ್ತಾನಲ್ಲ, ಇನ್ನು ಉಪವಾಸ ಹೋಗ್ತಾನೆ ಅಂದ್ಬಿಟ್ಟು ಅನ್ನ ಮಾಡಿ ಇಟ್ಬಿಟ್ಟು ಸಾಂಬಾರಿಗೆ ಹೋಗ್ಬಿಟ್ಟೆ ನಾನು ಕೆಲಸಕ್ಕೆ. ಅಲ್ಲಿಗೆ ಹೋದೆ. ಅವ್ರ ಮನೆಯಲ್ಲಿ ಒಂದು ಅಜ್ಜಿ ಮನೆಯಲ್ಲಿ ನೀರು ಬರ್ತಾ ಇರಲಿಲ್ಲ ಜಾಸ್ತಿ, ಯಾಕೋ ಸ್ವಲ್ಪ ಸಣ್ಣ ಬರ್ತಾಯಿತ್ತು. ಅದಕ್ಕೆ ನಾನು ಸ್ವಲ್ಪ ಪಾತ್ರೆನೆಲ್ಲ ಇದ್ವು ತೊಳೆದು ಹಾಕ್ಬಿಟ್ಟೆ. ಅವ್ರ ಮನೇಲಿ ಬರೀ ಪಾತ್ರೆ ಒಂದು ತೊಳ್ಕೊಟ್ಟಿದ್ದೀನಿ ಇವತ್ತು. ಅಡುಗೆರ ಮೇಲೆ ಏನು ಕ್ಲೀನ್ ಮಾಡಿಲ್ಲ ಪಾಪ. ನೀರು ಬೇರೆ ಬರ್ತಿರಲಿಲ್ಲ. ನೆಲ ಎಲ್ಲ ಒರೆಸ್ಕೊಡು ಅಂದರು. ನೀರು ಬರ್ದಿಲ್ಲದು ಏನು ಮಾಡಲಿ, ಅದಕ್ಕೆ ನಾಳೆ ಒರೆಸ್ಕೊಡಮ್ಮ ಅಂದರು. ಅದಕ್ಕೆ ಒರೆಸ್ಕೊಡ್ಲಿಲ್ಲ ಅವರು, ಒರೆಸ್ಕೊಡ್ಲಿಲ್ಲ. ಮತ್ತು ತಿರ್ಗಾ ನಾನು ಗೀತಾರ ಮನೆಗೆ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಟ್ಟು, ಅಮ್ಮ ಇದ್ದರು ಮನೆ ಹತ್ರನೇ ಇವತ್ತು, ಹಂಗಾಗಿ ಪಾತ್ರೆ ಎಲ್ಲ ತೊಳ್ಕೊಟ್ಟೆ. ನೆಲ ಒಂದು ಸ್ವಲ್ಪ ಕಸ ಗುಡಿಸಿ ಹೊಟ್ಟಿದ್ರು ಅಮ್ಮವರು. ಕಸ ಗುಡಿಸಿತ್ತು, ನಾನೇ ಕಸ ಎಲ್ಲ ಗುಡಿಸಿ ಮತ್ತು ನಾನೇ ನೆಲ ಒರೆಸ್ಕೊಟ್ಟೆ ಅಮ್ಮನಿಗೆ ಇವತ್ತು. ಅಮ್ಮ ಮನೆ ಹತ್ರನೇ ಇದ್ದರು, ಅದಕ್ಕೆ ನೆಲ ಒರೆಸ್ಕೊಡಮ್ಮ ಅಂದರು. ನೆಲ ಒರೆಸ್ಕೊಟ್ಟು ಪಾತ್ರೆ ಎಲ್ಲ ತೊಳ್ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದೆ. ದೋಸೆಯನ್ನು ರೊಟ್ಟಿ ಹಾಕಿ ಮತ್ತು ಪಲ್ಯ ಮಾಡಿಕೊಟ್ಟಿತ್ತು, ಕುಂಬಳಕಾಯಿ ಪಲ್ಯ. ಅದನ್ನು ತಿಂದ್ಬಿಟ್ಟು ಬಂದೆ. ಬಂದು ಮನೆ ಹತ್ರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಂಗೆ ಮನಿಕೊಂಡಿದ್ದೆ. ನಿದ್ದೆ ಬರೋಲ್ಲ ಮಧ್ಯಾಹ್ನ ಟೈಮು. ಸಾಕಾಗಿತ್ತಲ್ಲ, ಕೈ ಬೇರೆ ನೋಯ್ತಿತ್ತಲ್ಲ, ಹಂಗಾಗಿ ಮನಿಕೊಳ್ಳೋಣ ಅಂತ ಮನಿಕೊಂಡ್ರೆ ನಿದ್ದೆ ಬರೋಲ್ಲ. ನಿದ್ದೆ ಎಲ್ಲಿ ಬರಬೇಕು, ಕೆಲಸದ್ದು ಅದು ಇದು ನಮಗೆ. ಅದಕ್ಕೆ ಬಂದು ಮಲಗದೆ ಆಗಲಿಲ್ಲ. ತಿರ್ಗಾ ಎದ್ದು ಮತ್ತೆ ಎದ್ಬಿಟ್ಟು ಅದು ಇದು ಕೆಲಸ ಮಾಡ್ತಿದ್ದೆ. ಮೇಲ್ಗಡೆ ಹೋದೆ. ಓನರು ಬಟ್ಟೆ ಒಗಿತಿದ್ರು. ಬಟ್ಟೆ ಒಗಿತಾಯಿದ್ರು. ಮೇಲ್ಗಡೆ ಹೋಗಿ ಓನರ್ ಅಕ್ಕನ ಹತ್ರ ಅಷ್ಟೊತ್ತು ಮಾತಾಡ್ಕೊಂಡು ಕೂತ್ಕೊಂಡೆ. ಅಕ್ಕರು ಹಿಂಗೆ ಏನೇನೋ ಮಾತಾಡ್ತಾಯಿದ್ವಿ. ನಾನು ಅಕ್ಕನ ಮಗಳೆಲ್ಲ ಮಾತಾಡ್ತಾಯಿದ್ವಿ. ಮಾತಾಡ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗ ಕೆಲ್ಸಕ್ಕೆ ಹೋದ. 5 ಗಂಟೆ ಆಯಿತು. ಕೆಳಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು 6 ಗಂಟೆ 6:15 ಆಯ್ತಲ್ಲ, ತಡಿ ಇಷ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಈಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆ ಇದೆಲ್ಲ ಆಯಿತು. ಸ್ಟವ್ ಒಂದು ಕ್ಲೀನ್ ಮಾಡಬೇಕು. ನನಗೆ ಈ ಸ್ಟವ್ ತಂದಿರೋ ಸಖತ್ ಖುಷಿ ಆಗ್ತೈತೆ. ಯಾಕಂದರೆ
ಇದ್ರದ್ದು ನಾನು ದುಡ್ಡೇ ಕೊಟ್ಟಿಲ್ಲ. ಆದ್ರೂ ಈ ಥರ ಸ್ಟವ್ ತರಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ. ಮೊನ್ನೆ ನಾನೊಂದು ವೀಡಿಯೋ ಮಾಡಿದ್ದೀನಿ ಸ್ಟವ್ದು, ಅದು ಸ್ಟೋರು ಅಂತ ಹಾಕ್ಬಿಟ್ಟಿದ್ದೀನಿ ತಮ್ಲೈನಲ್ಲಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಸ್ಟವ್ ಅನ್ನೋದು ಸ್ಟೋರು ಅಂತ ಹಾಕ್ಬಿಟ್ಟಿದ್ದೀನಿ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಎಡಿಟಿಂಗ್ ಮಾಡಬೇಕು ತಮ್ಲೈನ್ ಹಾಕ್ಬೇಕಾದ್ರೆ ಆ ಥರ ತಪ್ಪಾಗ್ಬಿಟ್ಟೈತೆ. ಈ ಥರ ಸ್ಟವ್ ತರಬೇಕು ಅಂತ ತುಂಬ ಆಸೆ ಇತ್ತು. ಏನೋ ನನ್ನ ಆಸೆ ಪೂರೈಸ್ತು. ನನಗಿನ್ನೊಂದು ಆಸೆ, ಇನ್ನೊಂದು ನಾನು ತರಬೇಕು. ಯಾಕಂದರೆ ನನಗೆ ಕೈ ಆಗ್ತಾಯಿಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಒಗೆಯೋಕ್ಕೆ. ಅದಕ್ಕೆ ಅಮ್ಮ ಹೇಳ್ತಾವ್ರೆ ಒಂದು ವಾಷಿಂಗ್ ಮಿಷಿನ್ ತಗೊಬಿಡಿ ಅಂತ. ನಾನು ಒಂದು ವಾಷಿಂಗ್ ಮಿಷಿನ್ ತರೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅದಕ್ಕೆ ಯಾವಾಗ ಗಳಿಗೆ ಕೂಡ ಬರುತ್ತೋ ಗೊತ್ತಿಲ್ಲ. ಅಂದರೆ ನಮ್ಮ ಹತ್ರ ದುಡ್ಡಿರಬೇಕು. ಏನೋ ಇವಾಗ ಚಿಕ್ಕ ವಾಷಿಂಗ್ ಮಿಷಿನ್ ಬಂದೈತಂತೆ, ಅದನ್ನು ತರಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನನ್ನವು ಜಾಸ್ತಿ ಇರ್ತಾವೆ ಸೀರೆಗಳು. ಆಮೇಲೆ ನನ್ನವು ಸೀರೆಗಳೆಲ್ಲ ಜಾಸ್ತಿ ಕೊಳೆ ಆಗೋಲ್ಲ. ಯಾಕಂದರೆ ನಾನು ಜಾಸ್ತಿ ಸೀರೆನೇ ಉಡೋದು ಯಾವಾಗ್ಲೂ. ನನ್ನ ಮಗನವು ಸ್ವಲ್ಪ ಬಟ್ಟೆ ಎಲ್ಲ ಒಗಿಬೇಕಲ್ವ, ನನಗೆ ಸ್ವಲ್ಪ ಸೆಣಿಯೋಕ್ಕಾಗಲ್ಲ. ಸ್ವಲ್ಪ ಬಲಗೈ ನೋವು, 3 ಮನೆ ಪಾತ್ರೆ ಎಲ್ಲ ತೊಳಿತೀನಲ್ವ, ಅದಕ್ಕೆ ಸ್ವಲ್ಪ ಬಲಗೈ ನೋವು. ಅದಕ್ಕೆ ಅಮ್ಮ ಹಂಗಂದ್ರು ವಾಷಿಂಗ್ ಮಿಷಿನ್ ತಗೊಳ್ಳಿ ಒಂದು ಅಂತ. ನೋಡೋಣ, ಸ್ಟವ್ ಒಂದು ತಂದಿದ್ದೀನಿ, ವಾಷಿಂಗ್ ಮಿಷಿನ್ ಒಂದು ತರಬೇಕು ಅಂದ್ಕೊಂಡಿದ್ದೀನಿ. ಯಾವಾಗ ತರ್ತೀನೋ ಗೊತ್ತಿಲ್ಲ. ನೋಡೋಣ, ಅಮೌಂಟ್ ಯಾವ್ದಾದ್ರು ಅಡ್ಜಸ್ಟ್ ಆದರೆ ವಾಷಿಂಗ್ ಮಿಷಿನ್ ತಂದಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಇತ್ತೀಚೆಗೆ ಕೈ ಆಗಲ್ಲ, ಬಲಗೈ ಜಾಸ್ತಿ ನೋವು ಬರುತ್ತೆ. ಅಂದರೆ ಮಗನ ಪ್ಯಾಂಟೆಲ್ಲ ಸೆಳೆಯೋಕ್ಕಲ್ಲ. ನನ್ನವು ಸೀರೆಗಳೇನು ಕೊಳೆ ಆಗಿರಲ್ಲ, ಡೈಲಿ ಕೊಳೆ ಆಗಿರಲ್ಲ. ಏನಂತ ಮಣ್ಣಿನ ಕೆಲಸ ಮಾಡಲ್ವಲ್ಲ, ಹಂಗಾಗಿ ಕೊಳೆ ಆಗಿರಲ್ಲ. ನನ್ನ ಮಗನ ಬಟ್ಟೆಗಳು ಒಗಿಲೇಬೇಕು, ನನ್ನ ಮಗನ ಬಟ್ಟೆ ಸೆಣಿಲೇಬೇಕು. ಯಾಕಂದರೆ ಗಂಡು ಮಕ್ಳು ಬಟ್ಟೆ ಸೆಳೆದ್ರೇ ಕೊಳೆ ಹೋಗೋದು ಪ್ಯಾಂಟ್ಗಳಲ್ಲೆಲ್ಲ. ಹಂಗಾಗಿ ಇಬ್ಬರವೇ ಅಲ್ವಾ, ಅದಕ್ಕೆ ಒಗೆಯೋಣ ಇದು ಥರನ ಅಂದ್ಕೊಂಡಿದ್ದೀನಿ. ಅಮ್ಮ ಹೇಳವ್ರೆ, ನೋಡೋಣ ಏನೋ ಆದರೆ ಅದೃಷ್ಟ ಇದ್ದರೆ ನೋಡೋಣ ತರ್ತೀನಿ. ಸ್ಟವೆಲ್ಲ ಎಷ್ಟು ನೀಟಾಗಿ ತೊಳಿಬೇಕು ಅಂದರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಹೂವು ಎಲ್ಲ ಐತಿ ಸ್ಟವ್ ಮೇಲೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಸ್ಟವ್. ಆ ಸ್ಟವ್ಗಿಂತ ಸ್ಟೀಲ್ ಸ್ಟವ್ಗಿಂತ ಇದೇ ಚೆನ್ನಾಗಿ ಕಾಣಿಸುತ್ತೆ. ಅಡುಗೆ ಮಾಡೋದೆಲ್ಲ ಕಾಣಿಸುತ್ತೆ ಇದರಲ್ಲಿ. ನನಗೆ ಅಡುಗೆ ಮಾಡೋಕ್ಕೆ ಸ್ಟವ್ ಸ್ವಲ್ಪ ಎತ್ತರ ಕಾಣಿಸೋದು ಆಗ್ತಿರಲಿಲ್ಲ, ಅಡುಗೆ ಮಾಡೋದೆಲ್ಲ ತೋರ್ಸೋಕ್ಕೆ. ಇನ್ಮೇಲೆ ನಾನು ಅಡುಗೆ ಅಂದರೆ ನಾನು ಒಂದು ವಾರದಿಂದ ಸರಿಯಾಗಿ ನಾನು ಮನೇಲಿ ಅಡುಗೆ ಮಾಡಿಲ್ಲ. ಯಾಕಂದರೆ ಎಲ್ಲ ಭಾಗ್ಯಕ್ಕನೇ ಬೆಳಗ್ಗೆನೇ ಕೊಟ್ಟು ಕಳಿಸ್ತಾರೆ. 9 ಗಂಟೆಗೆಲ್ಲ 9 ಗಂಟೆಗೆಲ್ಲ ತಿಂಡಿ ಆಗಿರುತ್ತೆ ಅವ್ರ ಮನೆಯಲ್ಲಿ. ನನಗೆ ಬಿಸಿ ಕೊಟ್ಟು ಕಳಿಸ್ಬಿಡ್ತೈತೆ. ಹಂಗಾಗಿ ನಾನು ಮನೆಯಲ್ಲಿ ತಿಂಡಿ ಮಾಡೇ ಇಲ್ಲ ಸರಿಯಾಗಿ. ಭಾಗ್ಯಕ್ಕ ಬೆಳಗ್ಗೆ ಟೈಮ್ ಭಾಗ್ಯಕ್ಕ ಕೊಟ್ಟು ಕಳಿಸ್ತೈತಿ, ಮಧ್ಯಾಹ್ನ ಟೈಮ್ ಅಮ್ಮ ಕೊಟ್ಟು ಕಳಿಸ್ತೈತಿ, ಇಲ್ಲ ಸಂಜೆ ಟೈಮ್ ಕೊಟ್ಟು ಕಳಿಸ್ತಾರೆ. ಹಂಗಾಗಿ ನಾನು ಜಾಸ್ತಿ ಭಾಗ್ಯಕ್ಕವ್ರ ಮನೆ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಜಾಸ್ತಿ ಮನೇಲಿ ತಿಂಡಿ ಮಾಡೋಕ್ಕೆ ಹೋಗಿಲ್ಲ. ಕೊಟ್ಟು ಕಳಿಸ್ತಾರೆ. ಅಂದರೆ ನನಗೆ ಯಾವ ಜನ್ಮದ್ದು ಋಣನೋ ಏನೋ, ಅವರೆಲ್ಲ ನನ್ನ ಸಂಬಂಧಿಕರು ಸಹ ನನಗೆ ಆ ಥರ ಎಲ್ಲ ಚೆನ್ನಾಗಿ ನೋಡ್ಕೊಳಲ್ಲ. ಅವರೆಲ್ಲ ಒಂದು ಗೌರವ, ಒಂದು ಚೆನ್ನಾಗಿ ನೋಡ್ಕೊತಾರೆ. ಅಂದರೆ ನನಗೆ ಮನೆ ಕೆಲಸ ನನ್ನ ಕೈ ಹಿಡಿಯಿತು. ಯಾಕಂದರೆ ಕೆಲವು ಜನ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಮನೆ ಕೆಲಸ ಅಂತ ಕೇವಲವಾಗಿ ನೋಡಬೇಡ್ರಿ. ಯಾಕಂದರೆ ಮನೆ ಕೆಲಸ ಒಬ್ಬೊಬ್ರಿಗೆ ಜೀವನ ಕೊಟ್ಟಿರ್ತೈತೆ, ಒಬ್ಬೊಬ್ಬರಿಗೆ ಮನೆ ಕೆಲಸನೇ ಜೀವನ ಆಗಿರುತ್ತೆ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳುಗಳು ಮನೆ ಕೆಲಸ ಮಾಡಿ ಎಷ್ಟೋ ಜೀವನ ಮಾಡ್ತಾವ್ರೆ ಇವತ್ತು. ಮನೆ ಕೆಲಸದವ್ರು ಅಂತ ಕೇವಲವಾಗಿ ಯಾರನ್ನೂ ನೋಡಬೇಡ್ರಿ. ಯಾಕಂದರೆ ಮನೆ ಕೆಲಸಕ್ಕೆ ಹೋಗ್ತಾರೆ ಅಂತಾರೆ, ಯಾರನ್ನು ಕೇವಲವಾಗಿ ನೋಡಬೇಡ್ರಿ. ಕೆಲವು ಜನ ನೋಡ್ತಾರೆ, ಅಯ್ಯೋ ಮನೆ ಕೆಲಸ ಮಾಡ್ಕೊಂಡು ಬಿದ್ದವಳು ಹೇಳು ಅಂತಾರೆ. ಆ ಥರ ಎಲ್ಲ ಮಾತಾಡಬಾರ್ದು. ಕೀಳಾಗಿ ನಾವು ಯಾವುದೇ ಕೆಲಸ ಮಾಡಲಿ ಅದು ನಮಗೆ ದೇವ್ರ ಸಮಾನ. ನಮ್ಗೆ ಅನ್ನ ಕೊಡ್ತಾರಲ್ವ, ಇವಾಗ ಅವರು ಕೆಲಸ ಕೊಡ್ತಾರೆ, ನಾವು ಅವ್ರು ಕೊಡೋ ದುಡ್ಡು ಮಾಡೋ ಕೆಲಸಕ್ಕೆ ಕರೆಕ್ಟಾಗಿರಬೇಕು. ಆಮೇಲೆ ನಮ್ಗಂಥ ಟೈಮ್ನಲ್ಲಿ ತಿಂಗಳಿಗೆ 1,000 2,000 ನಮ್ಗೆ ಯಾರು ಕೊಡ್ತಾರೆ? ಹಂಗಾಗಿ ಮನೆ ಕೆಲಸಗಳು ನಮ್ಮಂಥ ಓದ್ದಂಗೆ ಇಲ್ದವ್ರಿಗೆ ಮನೆ ಕೆಲಸನೇ ಕೈ ಹಿಡಿಯೋದು. ಯಾಕಂದರೆ ಓದಿರೋರಿಗೆ ಏನು ಗೊತ್ತಾ, ನಾವು ಓದಿದ್ದೀನಿ, ನಾನೇ ಯಾಕೆ ಕೆಲಸ ಮಾಡಲಿ ಅಂತಾರೆ. ಆದರೆ ನಮ್ಮಂಥ ಓದ್ದಂಗೆ ಇರೋರು ಮನೆ ಕೆಲಸನೇ ಸರಿ. ನಾನು ಫ್ಯಾಕ್ಟ್ರಿಲಿ ಗಾರ್ಮೆಂಟ್ಸಲ್ಲಿ ಎಲ್ಲ ತವಲು ಮಾಡಿದ್ದೀನಿ. ಲಾಸ್ಟ್ಗೆ ಎಲ್ಲ ಮಾಡಿ ಲಾಸ್ಟಿಗೆ ಮನೆ ಕೆಲಸಕ್ಕೆ ನಿಂತಿದ್ದೀನಿ. ಇದು ನನಗೆ ಇಷ್ಟ ಮಾಡೋಕ್ಕೆ ಕೆಲಸ. ಯಾಕಂದರೆ ಒಂದೊಂದು ಮನೇಲಿ 2 ಅವರ್ ಕೆಲಸ ಮಾಡಿ ಬಂದುಬಿಡ್ತೀವಿ. 2 ಅವರು 1 ಅವರು ಕೆಲಸ ಮಾಡ್ತೀವಿ ಅಷ್ಟೇ, ಜಾಸ್ತಿ ಹೊತ್ತು ಮಾಡಲ್ಲ. ಬೆಳಗಿನ ಸಾಯಂಕಾಲ ತನಕ ಯಾರ ಮನೆಯಲ್ಲೂ ಕೆಲಸ ಮಾಡಿಸ್ಕೊಳ್ಳಲ್ಲ, ನಾವು ಮಾಡಲ್ಲ. ಆದರೂ 1 ಅವರ್ 2 ಅವರ್ ಮಾಡ್ತೀವಿ, ರೆಸ್ಟ್ ಸಿಗುತ್ತೆ. ಮನೇಲಿ ಬರ್ತೀವಿ, ಅರ್ಧ ಗಂಟೆ ಮನೆಗೆ ಅಂತೀವಿ. ಈಗ ಈ ಫ್ಯಾಕ್ಟ್ರಿಗಳ್ಗೋರು ಹಂಗಾಗುತ್ತಾ? ಬೆಳಗ್ಗೆ 9ರಿಂದ ಸಂಜೆ 5:30ವರೆಗೂ ದುಡಿಲೇಬೇಕು ಫ್ಯಾಕ್ಟ್ರೀಲಿ, ಕುಂಡ್ರಿಸಲ್ಲ. ಭಾನುವಾರ ಒಂದಿನ ರೆಸ್ಟ್ ಇರುತ್ತೆ, ಅದು ಎಲ್ಲಾನ ಹೋಗ್ಬೇಕು ಅಂದ್ರೆ ಅದು ಇರಲ್ಲ.
ಹಂಗಾಗಿ ಒಂದು ದಿನಕ್ಕೆ ಆಗೋಲ್ಲ ರೆಸ್ಟು ನಮಗೆ. ಇವಾಗ ನಾನು ಮನೆ ಕೆಲಸ ಮಾಡ್ತೀನಿ, ನನಗೆ ಮಧ್ಯಾಹ್ನ ಒಂದೊಂದು ಅವರು ರೆಸ್ಟ್ ಸಿಗ್ತೈತೆ. ಹಂಗಾಗಿ ಮನೆ ಕೆಲಸ ನನಗೆ ಕೈ ಹಿಡ್ದೈತೆ. ಅವರು ಅಷ್ಟೇ, ನಾನು 3 ಮನೆಗೆ ಹೋಗ್ತೀನಿ, 3 ಮನೆಯವರು ಅಷ್ಟೇ ನಿಧಾನಕ್ಕೆ ಮಾಡಿ ಅಮ್ಮ ಅಂತಾರೆ. ನೋಡು ನೀರು, ನಾನು ನೀರು ತರೋಣ ಅಂತ ಹೋದೆ, ಬೀದಿನಲ್ಲಿ ನೀರು ಖಾಲಿಯಾಗಿ, ಫಿಲ್ಟ್ರ್ ನೀರು ತರೋಣ ಅಂತ ಹೋದ್ರೆ ದುಡ್ಡಿರಲಿಲ್ಲ. ಮನೇಲಿ ಬಂದು ನೋಡಿದೆ, ಯಾವತ್ತೋ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಒಂದು 10 ರೂಪಾಯಿ ದುಡ್ಡು ಇಟ್ಕೊಂಡಿದ್ದೆ. ನೋಡಿ ದುಡ್ಡಿನ ಪರಿಸ್ಥಿತಿ ಮನುಷ್ಯನಿಗೆ ಹೆಂಗೆ ಬರುತ್ತೆ ಅಂದರೆ, ಒಂದು ಟೈಮಲ್ಲಿ ನಿಜವಾಗ್ಲೂ ನಾನು 500,000 ಮಡಿಕೊಂಡೇ ಇದ್ದೀನಿ. ಆದರೆ ಈ ಒಂದು ತಿಂಗಳಿಂದ ಈಚೆಗೆ ಸ್ವಲ್ಪ ನನಗೆ ದುಡ್ಡಿನ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮು. ಯಾಕಂದರೆ ಈಗ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ, ಇನ್ನು 2 ತಿಂಗಳು ಕಳೆಯೋವರೆಗೂ ಸ್ವಲ್ಪ ಪ್ರಾಬ್ಲಮ್ಮೇ. ಈ 2 ಬಿಂದಿಗೆ ನೀರು, ಒಂದು ಬಿಂದಿಗೆಗೆ 5 ರೂಪಾಯಿ, ಒಂದು ಬಿಂದಿಗೆ ನೀರಿಗೆ 5 ರೂಪಾಯಿ. ನನಗೆ ಬೀದಿನಲ್ಲಿ ನೀರು ತುಂಬ್ಕೊಬಿಟ್ಟಿವ್ನಿ, ಕ್ಯಾನಿನ ತುಂಬ. ಅವು ಇರಲಿಲ್ಲ, ಇವತ್ತು ಬಿಟ್ಟಿರಲಿಲ್ಲ, ಅದಕ್ಕೆ ಫಿಲ್ಟ್ರ್ ನೀರಿಗೆ ಹೋದೆ. ಒಂದು ಬಿಂದಿಗೆ ನೀರು 5 ರೂಪಾಯಿ. ನಾವು ಇದರಲ್ಲೇ ಅಡುಗೆ ಮಾಡಬೇಕು, ಇದರಲ್ಲೇ ಕುಡಿಬೇಕು ನಾವು. ನೋಡಿ, ಫಿಲ್ಟ್ರ್ ನೀರಿಗೂ ದುಡ್ಡು ಕೊಟ್ಟು ತಂದು ಫಿಲ್ಟ್ರ್ ನೀರು ಕುಡಿಬೇಕು. ಬೀದಿನಲ್ಲಿ ಆದರೆ ಫ್ರೀ ನೀರು, ಅಲ್ಲೇನು ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ. ಅದಕ್ಕೆ ನಾನು ಬೀದಿನಲ್ಲಿ ನೀರು ಕುಡಿತೀನಿ. ಇವು ಫಿಲ್ಟ್ರ್ ನೀರು ಎಲ್ಲಿ ನಾವು ತರೋಣ? 5 ರೂಪಾಯಿ 10 ರೂಪಾಯಿ. ನಮ್ಮ ಹತ್ರ ಒಂದು ದಿವಸ ದುಡ್ಡಿರಲ್ಲ. ಹಂಗಾಗಿ ಬೀದಿನಲ್ಲಿ ನೀರೇ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಅದಕ್ಕೆ ಮನೆ ಕೆಲಸ ಅಂದರೆ ಎಲ್ಲ ಕೀಳಾಗಿ ನೋಡಬೇಡ್ರಿ ಯಾರನ್ನೂ. ನನಗೇನೋ ಫ್ಯಾಕ್ಟ್ರಿಗಳಲ್ಲೆಲ್ಲ ಮಾಡೋದು ಇಷ್ಟ ಆಗೋಲ್ಲ, ಮನೆ ಕೆಲಸನೇ ಸರಿ. ಹಂಗಾಗಿ ಗೀತಾವ್ರ ಮನೆಗೆ ಹೋಗ್ತಾಯಿದ್ದೀನಿ, ಪಾತ್ರೆ ತೊಳ್ಕೊಡೋಣ ಅಂತ. ಟೀ ಅಂಗಡಿ ಪಾತ್ರೆಗಳು ತೊಳ್ಕೊಡ್ಬೇಕು, ಅದಕ್ಕೆ ಹೋಗ್ತಾಯಿದ್ದೀನಿ. ಅವ್ರ ಮನೆಗೆ ಹೋಗೋ ರೋಡಿದು ಹೋಗ್ತಾಯಿದ್ದೀನಿ. ಕತ್ಲು ಬೇರೆ, ನಂಗೆ ನಾಯ್ದೊಂದು ಭಯ, ನಾಯಿಗಳೆಲ್ಲಿರ್ತಾವೋ ಅಂತ. ಆದರೂ ಹೆದರ್ಕೊಂಡು ಹೋಗ್ತಾಯಿರ್ತೀನಿ. ಯಾಕಂದರೆ ನಾಯಿ ಗೌನ್ ಬಂದುಬಿಡ್ತವೆ, ಭಯ ನನಗೆ. ಏನಕ್ಕೂ ಹೆದ್ರ್ಕೊಳಲ್ಲ, ನಾಯಿ ಅಂದರೆ ಸಖತ್ ಭಯ, ಯಾಕೋ ಗೊತ್ತಿಲ್ಲ. ಅವು ಕಡಿಬಾರ್ದಂತೆ ನಾಯಿಗಳು. ಕಡಿದ್ರೆ ಅಲ್ಲಿ 7 ವರ್ಷ ಶನಿ ಗುರು ಏನೂ ಇರಲ್ಲ ಅಂತಾರೆ, ನಾಯಿ ಬಾಯಿ ಹಾಕ್ಬಿಟ್ರೆ. ಭಯ ನನಗೆ. ಅದಕ್ಕೆ ನಾಯಿ, ನಾವಿರತ್ತವಂತೂ ಸಖತ್ ನಾಯವೇ, ಅದಕ್ಕೆ ನಾಯಿ ಅಂದರೆ ಭಯ. ನೋಡಿ ಬಂದೆ ಗೀತಾವ್ರ ಮಂತಕ್ಕೆ. ಇವಾಗ ನೋಡ, ಅಲ್ಲಿ ಸಂದಿಲೆಲ್ಲ ಇಟ್ಟವರಲ್ಲಿ ಇಷ್ಟೇ ಟೀ ಪಾತ್ರೆ, ಇವನ್ನ ತೊಳ್ಕೊಟ್ಟು ಹೋಗೋದಷ್ಟೇ. ನಾನು CC ಕ್ಯಾಮ್ರಾ ಇಟ್ಟವರು, ಆ ಕ್ಯಾಮ್ರಾದಾಗ ನೋಡ್ತಿದ್ದಂಗೆ ಲೈಟ್ ಹಾಕ್ಬಿಡ್ತಾರೆ. ಬಗಿಟ್ ತಗೊಂಡು ಲೈಟ್ ಹಾಕ್ಬಿಡ್ತಾರೆ. ಹಂಗಾಗಿ ಇಷ್ಟೇ ಪಾತ್ರೆ ಇರೋದು, ಇವನ್ನ ತೊಳ್ಕೊಟ್ಬಿಟ್ಟು ಬರೋದಷ್ಟೇ. ಅವರೆಲ್ಲ ಒಳಗಡೆ ಅಡುಗೆ ಮಾಡ್ತಾವ್ರೆ. ಅಡುಗೆ ಮಾಡ್ತಾರಂದರೆ ಕಾಲೇಜ್ ಹುಡುಗರಿಗೆ ಅಡುಗೆ ಬೇರೆ ಮಾಡಿ ಕಳಿಸ್ತಾರೆ ಪಾಪ. ನನ್ನ ಕೆಲಸ ನಾನು ಮಾಡಿ ಬರ್ತೀನಿ, ಅವ್ರು ಇರಲಿ ಬಿಡಲಿ, ಅವ್ರ ಕೆಲಸ ಅವ್ರಿಗಲ್ವ, ನಮ್ಮ ಕೆಲಸ ನಮಗೆ, ಅವ್ರ ಕೆಲಸ ಅವ್ರಿಗೆ. ಪಾಪ ಅವರು ಕೂತ್ಕೊಳ್ಳಲ್ಲ, ಬೆಳಗಿನ ಸಂಜೆ ತನಕ ಹೋಟ್ಲಾಗಿರ್ತಾರೆ. ಮತ್ತು ಸಂಜೆ ಬಂದು ಪಾಪ ಅವ್ರಿಗೆಲ್ಲ ಅಡುಗೆ ಮಾಡಬೇಕು, ಅದೆಲ್ಲ ಇರುತ್ತಲ್ವ ಪಾಪ. ನಮ್ಮಂತರ ಕೂತ್ಕೊಳ್ಳೋಕ್ಕಾಗುತ್ತಾ? ನಮ್ಮ ಕೆಲಸ ನಾವು ಮಾಡಿ ಬರಬೇಕು. ಅವ್ರು ಇರಲಿ ಬಿಡಲಿ, ಅವ್ರು ನಮ್ಮ ಹತ್ರ ಮಾತಾಡಲಿ ಬಿಡಲಿ, ನಮ್ಮ ಕೆಲಸ ನಾವು ಮಾಡಿ ಬರ್ಬೇಕು ನೀಟಾಗಿ. ನೋಡಿ ಇಷ್ಟೇ ಪಾತ್ರೆಗಳಿರೋದು, ಇವೆಲ್ಲ ತೊಳೆದ್ಬಿಟ್ಟು ಮನೆಗೆ ಹೋಗೋದಷ್ಟೇ ನಾನು. ಅದು ಮಧ್ಯಾಹ್ನ ನಾನು ತಿಂದಿರೋದು ತಟ್ಟೆಯಲ್ಲಿ ಇತ್ತು, ಅದೆಲ್ಲ ಹಂಗೆ ತೊಳೆಯೋಣ ಅಂತ. ಸಂಜೆ ಬಂದು ತೊಳೆದು ಹೋಗ್ತೀನಲ್ವ ಬಿಡು ಅಂತ ಹಂಗೆ ಇಟ್ಟು ಬಂದಿದ್ದೆ ಮಧ್ಯಾಹ್ನ. ಅದು ಹಂಗೆ ಇತ್ತು, ಅದೆಲ್ಲ ಈಗ ತೊಳೆದು ಹಾಕ್ಬಿಟ್ಟು ಹೋಗ್ತೀನಿ. ಯಾರು ಅಷ್ಟೇ, ದಯವಿಟ್ಟು ಮನೆ ಕೆಲಸ ಅಂತ ಯಾರೋ ಕೀಳಾಗಿ ನೋಡಬೇಡ್ರಿ. ಮನೆ ಕೆಲಸ ಮಾಡ್ತಾರ ಅಯ್ಯೋ ಅಂತ ಯಾರು ಆ ಥರ ದೀರ್ಘವಾಗಿ ಯಾರು ದೌಲತ್ತುಗಳು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಮನೆ ಕೆಲಸ ಎಷ್ಟೋ ಜನ ಹೆಣ್ಮಕ್ಳು ಕೈ ಹಿಡಿತೈತೆ. ಮನೆ ಕೆಲಸಗಳು ದಿಂದ ಎಷ್ಟೋ ಜೀವನಗಳು ಕಟ್ಕೊತಾರೆ. ನಾವು ಮನೆ ಕೆಲಸ ಅಂತ ಯಾವತ್ತೂ ನಾವು ಕೀಳಾಗಿ ನೋಡಬಾರ್ದು. ದಯವಿಟ್ಟು ಯಾರು ಕೀಳಾಗಿ ನೋಡಬೇಡ್ರಿ ಮನೆ ಕೆಲಸ ಅಂತ, ಅದರಲ್ಲೂ ಒಂದು ಜೀವನ ಇರುತ್ತೆ. ಇವೆಲ್ಲ ಕ್ಲೀನ್ ಮಾಡಿ ಇವಾಗ ನೋಡಿ, ಅದು ಗೀತಾ ಒಳಕ್ಕೆ ಹೋಗಿದ್ದು. ಇದು ಅವ್ರ ಮಗಳು ಯೂನಿಯನ್ ಡೇ ಐತಂತೆ, ಅದಕ್ಕೆ ಚಿಕ್ಕ ಮಗಳದು, ಅದಕ್ಕೆ ಡ್ರೆಸ್ಸು ತಂದಿದ್ರು. ಡ್ರೆಸ್ ತೋರಿಸ್ತಿತ್ತು ನನಗೆ, ನಾನು ನೋಡಿದೆ. ಡ್ರೆಸ್ ಚೆನ್ನಾಗೈತೆ, ಪಿಂಕ್ ಕಲರ್ದು ಪ್ಯಾಂಟು, ವೈಟದು ಟಾಪು, ವೇಲು ವೈಟುದೆ, ಚೆನ್ನಾಗೈತೆ ಡ್ರೆಸ್ಸು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.